ಯಾಕ ನೀನ್ ಇಲ್ಲೇ ಕುಂತೀರಾ? ಕುಂತಿನಲ್ಲೇ ಮತ್ತೇನ್ ಕುಂದ್ರುದು ಹಂಗಲ್ಲೇಕ? ನೀನು ಇಲ್ಲೇ ಕುಂತಿರ. ಆಕಿ ಜೈ ಮತ್ತಾಕಿ ಸುದಿ ಯಾರ ನೀರಿಗೆ ಹೋದವರು ಇಲ್ಲಂದ್ರ ಅಂಗಡಿಗೆ ಹೋದವರು ಇಲ್ಲ ಆಶಿನ ಹೋಗ್ಬೇಕಲ್ಲ. ಹೋಗು ಮುಂದೆ ಚಾತನು ನಾಷ್ಟಾತನು ಅಂತಾರ. ಅವಾಗ ಕೈಯಾಗಿನ ರೊಕ್ಕ ನೋಡಿ ಕೇಳ್ತಾರ, ಏನೇ ರೊಕ್ಕ ಹಿಡ್ಕೊಂಡು ಕುಂತಿಯಲ್ಲ ಅಂತ. ಅವಾಗ ನೀನು ಹೋದೋರಿಗ ಬಂದೋರಿಗ ನಂದು ಹೊಸ ಮನಿ ಬಾಡಿಗೆ ಕೊಟ್ಟಿನಲ್ಲ ಅದ್ರದ್ದು ರೊಕ್ಕ ಅಂತ ಹೇಳು. ಇವ ನಂಗೆ ನಾಚಿಕೆ ಬರ್ತೈತಿ ಬಿಡ್ಲೆ. ಅಯ್ಯ ದೇವ್ರಿ, ನಾಚ್ಕಳ ಅಂತದ್ ಏನೈತಿ ಯಾಕ ಅಜ್ಜರಾಗ? ನಮ್ಮ ಓಣಿ ಹೆಂಗ್ಸಿರಿಗ ಇರಾಕ ಮನಿ ಇಲ್ಲ ಅಂತದ್ರಾಗ ನೀನು ಸ್ವಂತ ಮನಿ ಬಾಡಿಗೆ ಕೊಟ್ಟು ರೊಕ್ಕ ತಗಂತಿ ಅಂದ್ರ ನೋಡು ವಿಚಾರ ಮಾಡು. ನೀನು ಎಂತ ಗ್ರೇಟು, ಎಂತ ಸೌಕರ್ಯನವ ಇರ್ಬೋದು, ವಿಚಾರ ಮಾಡು. ಹೌದ್ಲೇ ಸಂಕ್ರಿ, ನೀ ಹೇಳಿದ್ರು ಬರಬ್ರೇವ. ಏನ ಮಾಡಕ್ ಕುಂತಾವ ಇವು ಬಾಗ್ಲ ಮುಂದ್ ಕುಂತು? ಏ ಜೈ ಜೈ ಬಾಯ್ಲಿ ಬಾಯ್ಲಿ, ಊಟ ಆತೇನ? ನಾಷ್ಟ ಆತ? ಏನ ಇವತ್ತು ಈ ಸಂಕ್ರಿ ಯಾಕೆ ನನಗ ಇಷ್ಟು ಉಪಚಾರ ಮಾಡಕ್ ಕುಂತಾಳ? ಏನಿರ್ಬೋದು? ಜೈ ಊಟ ಆತ್ವಾ? ಆತ ಊಟ ಆತ. ನಿಮ್ದು ಊಟ? ನಮ್ದು ಊಟ ಆತ. ಹಂಗ ಗಾಳಿ ಕೂತಿದ್ವಾ ನೀ ಕಂಡೆಲ್ಲ ಅದಕ್ಕ ಕರ್ನಿ. ಅಬಾ ರೇಣಕ್ಕ, ಏನಯ್ಯವ ಇದು ಕೈಯಾಗ ರೊಕ್ಕ ಹಿಡ್ಕೊಂಡ ಕುಂತ್ಬಿಟ್ಟಿ? ಎಲ್ಲರ ಪ್ಯಾಟ್ ಗುಂಟಿ ಏನೋ ಶಾಪಿಂಗಿಗ? ಅಯ್ಯೋ ದೇವ್ರಿ, ಅಲ್ಲ ಯವ್ವ ಇದು ಶಾಪಿಂಗಿಗೆ ಹೋಗುದಲ್ಲ ಮತ್ತ. ಅಯ್ಯ ಜೈ, ಮೊನ್ನೆ ಯಾರ್ಗ ಮನಿ ಬೇಕು ಅಂತ ಕರ್ಕೊಂಡ್ ಬಂದಿದ್ದೆಲ್ಲೇ, ಅವನಿಗ ಮನಿ ಬಾಡಿಗೆ ಕೊಟ್ಲಿಲ್ಲ ನಾನು. ಅದ ಅಡ್ವಾನ್ಸ್ ಬಾಡಿಗೆ ಕೊಟ್ಟಾನು. ಅದ ರೊಕ್ಕವಾ. ಪುಣ್ಯ ಮಾಡಿ ಬಿಡುವ. ಭಾರಿ ಪುಣ್ಯ ಮಾಡಿ. ನಾವು ನೋಡಿದ್ರ ಬಾಡಿಗೆ ಕಟ್ಟಕ ರೊಕ್ಕ ಎಲ್ಲಿಂದರೋ ಜೋಡಿಸಿ ಕಟ್ತಿರ್ತೀವಿ. ನೀ ನೋಡಿದ್ರ ಆರಾಮ್ ಬಾಡಿಗೆ ತಗೊಂತೀವ ತಿಂಗಳ. ಪುಣ್ಯ ಮಾಡಿ ಬಿಡುವ. ಜೈ, ಮತ್ ಯಾರಿದ್ರ ಕರ್ಕೊಂಬಾ. ಮನಿ ಬಾಡಿಗೆಗ ಅದು ಒಂದು 4,000 ರೂಪಾಯಿ ಬರ್ತೈತಿ. ತಿಂಗಳ 8,000 ರೂಪಾಯಿ ಎದಕ್ಕರ ನೇಲ್ ಪಾಲಿಸು ಕಿರಿಮು ತಗೊಳಕ ಖರ್ಚಿಗಾಕೈತಿ. ಜೇಕ ಈ ರೇಣಿ ಬೇಕಂತ ಬಾಗ್ಲಕ್ ಕುಂತ ನಮಗ್ ರೊಕ್ಕ ತೋರ್ಸಕ್ ಕುಂತಾಳ ಏನು? ಬಾಳ್ ಓವರ್ ಆಗ್ಲಿಲ್ಲ ಇರು. ಯಾವನಾರ ಬಂದು ಟೋಪಿ ಹಾಕಿ ಮುಂಡ ಮುಚ್ಕೊಂಡ ಹೋಗ್ಬೇಕು, ಅವಾಗ ಗೊತ್ತಾಕೈತಿ. ನೋಡ ಹೆಂಗ್ ಹೊಟ್ಟಿ ಉರಿಸ್ತಾಳ. ನಂಗೂ ಗೊತ್ತೈತಿ ಸುದಿ, ಒಟ್ಟು ಸುಮ್ನಿರು. ಈ ಸಲ ಅವರು ಹೊಲದಾಗ ಜಗ್ ಕೆಲಸದವು ಎಲ್ಲದಕ್ಕೂ ನಮ್ಗೆ ಕರಿತಾಳ. ನಾವೇನಾರ ಅಡ್ಡ ಮಾತಾಡಿದ್ವಿ ನಮಗ್ ಕರೆಯಂಗೆ ಇಲ್ಲ ಆಕಿ. ಇವ ನಾವಲೇ ತಿಂಗಳ ಈಟೊಂದ್ ರೊಕ್ಕ ಭಾರಿ ಆತ್ ಬಿಡುವ. ಅಲ್ಲ ರೇಣಕ್ಕ, ನಾ ಹೇಳುದಾದ್ರ ಈ ರೊಕ್ಕನ ನೀನು ಆರಾಮ್ಸಿ ಡಬಲ್ ಮಾಡ್ಬೋದು ನೋಡು ಮನ್ಯಾಗ ಕುಂತು. ಆದ್ರ ನಾವು ಮಾಡ್ಬೇಕು ಅಂತೀವಿ. ನಮಗ ಬೆಳಿಗ್ಗಿದ್ರ ಸಾಯಂಕಾಲ ಇರಂಗಿಲ್ಲ, ಸಾಯಂಕಾಲ ಇದ್ರ ಬೆಳಿಗ್ಗೆ 100 ರೂಪಾಯಿ ಉಳಿಯಂಗಿಲ್ಲ. ಏನು ಮಾಡ್ಬೇಕವ? ಅವತ್ತು ದುಡಿಬೇಕು, ಅವತ್ತು ತಿನ್ಬೇಕಲ್ಲ. ನಮ್ಮ ಕಡೆ ಆಗಂಗಿಲ್ಲ. ಆದ್ರೆ ನಿನ್ ಕಡೆ ಯಾವಾಗ್ಲೂ ರೊಕ್ಕ ಇದ್ದ ಇರ್ತಾವಲ್ಲ. ಲಕ್ಷ್ಮೀ ಪುತ್ರಿ ನೀನು, ಅದಕ್ಕ ಹೇಳಾಕುಂತಾನಿ ಕೇಳು. ಯಾಕ ನೀನು ಲಕ್ಷ್ಮೀ ಪುತ್ರಿ? ನಾನು ಕೇಳಿಸ್ಕೊಂಡಿಲ್ಲೇ ಸಂಕ್ರು, ಸುಮ್ನಿರು. ಅಂದಂಗ ಏನದು ಮಾಡುದು? ಹೆಂಗದು ರೊಕ್ಕ ಡಬಲ್ ಮಾಡುದು ಹೇಳೆ ಜೈ. ತುಂಬಾ ಸಿಂಪಲ್ ಜೈ, ಅದು ಸಿಂಪಲ್ ಅಲ್ಲ ಸಿಂಪಲ್. ಎಂತದ ಒಂದು ಪಿಂಪಲ್. ಅದು ಬಿಡ ರೇಣಕ್ಕ, ನಾ ಹೇಳುದು ಕೇಳಯ್ಯವ ನೀನು. ಅದು ಹೆಂಗ ಡಬಲ್ ಮಾಡುದು ಅಂದ್ರ ಮಂದಿಗ ಬಡ್ಡಿ ಹಂಗ ಸಾಲ ಹಂಗ ಕೊಟ್ಬಿಡು. ಬಡ್ಡಿ ಬಂಗಾರಮ್ಮ ಹೆಂಗ ನೋಡು ಹಂಗತಿ. ನಮ್ಮೂರಾಗ ಬಡ್ಡಿ ರೇಣಕ್ಕ, ಬಡ್ಡಿ ಸಾವುಕಾರ ರೇಣಕ್ಕ ಅಂತ ನಿನ್ನ ಹೆಸರು ಫೇಮಸ್ ಆಗ್ಬಿಡ್ತತಿ. ಇವ ನಾವಲ್ಲೆವ ಬಡ್ಡಿ ವ್ಯವಹಾರ ನಾವಲ್ಲೆವ ಒಲ್ಲೆ. ರೊಕ್ಕ ಹಾಕೊಂಡು ಹೋಗ್ಬಿಟ್ರ ಕೈಯಾಗಿಂದ ಕೊಟ್ಟ ಆಮೇಲೆ ಅದು ಏನಂತಾರಲ್ಲ ಹಂಗ ಆದಿತ್ತು ಬಾಳೆ. ಒಲ್ಲೆವ ನಾನು ಬಡ್ಡಿ ವ್ಯವಹಾರ ಒಲ್ಲೆ. ನೀ ಏಟ್ ಅಂಜತೀರಿ? ಅದು ಬಡ್ಡಿ ಹಂಗ ರೊಕ್ಕ ಯಾರಿಗೆ ಕೊಡ್ಬೇಕು ಅಂದ್ರ ನಂಬಿಕಸ್ತ್ರ ಇರ್ಬೇಕು, ಏನು ದೈವ ಭಕ್ತರು ಇರ್ಬೇಕು, ಒಳ್ಳೆ ಮನುಷ್ಯರಿಗೆ ನೋಡಿ ಕೊಡ್ಬೇಕು. ಕಂಡವ್ರಿಗೆ ನೀ ತಗೋ ಅಂತ ಕೊಡ್ತಾರನು ಯಾರ? ಯವ್ವ ಹೌದಯ್ಯಕ್ಕ, ನೀ ಈ ಬಿಸ್ನೆಸ್ ಮಾಡ್ಬಿಡು. ಮನಿ ಮೇಲೆ ಮನಿ ಕಟ್ಟಿಸ್ಬಹುದು. ಇದ್ರ ಬಗ್ಗೆನೂ ವಿಚಾರ ಮಾಡ್ತೀರಿ. ಆವಾಗ ತಿಂಗಳ 8,000 ಬಾಡಿಗೆ ಬರುದು, 14,000 18,000. ಆಮೇಲೆ ಇವನವಲೇ ತಿಂಗಳ ಲಕ್ಷಾಂತರ ರೂಪಾಯಿ ಬರೇ ಬಡ್ಡಿ ಬಾಡಿಗೆಯಿಂದನ ಮನಿ ನಡೆದು ಬಿಡ್ತತಿ. ಹಂಗ ಮಾಡ್ತೀನಿ ತಗೊಲೆ ಜೈ. ಚಲೋ ಐಡಿಯಾ ಯಾಕೆ ಕೊಟ್ಟಿ ನೋಡು. ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಾಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ, ಅವರು ನೋಡಿ ಎಂಜಾಯ್ ಮಾಡಲಿ. ಥ್ಯಾಂಕ್ ಯು. ಅಲ್ಲ ಅವ್ರ ರೊಕ್ಕ ತೆಗೆದು ಇಡ್ಬೇಕಾ ಏನ್ ಅಂಗಳ ಬಾಗಲ್ದಾಗ ತಂದು ಕುಂತು ಬಿಡ್ಬೇಕಾ? ಮಾವ ನಮಕ್ಕ ಸುಮ್ನಿರ್ಲೆ, ಕೆಲಸ ಆಗ ಮಟ ಬಾಯ್ ಬಿಡ್ಬಾರ್ದು, ಸುಮ್ಕಿರು. ಏನದು ಕೆಲಸ? ಅದು ಬಿಡು ಹೋಗ್ಲಿ ಹಾಳಾಗಿ. ಏನದು ರೊಕ್ಕ ಕೈಯಾಗಿ ಇಟ್ಕೊಂಡು ಅಂಗಳ ಬಾಗಲ್ದಾಗ ಕುಂತು? ಒಳಗ್ ನಡಿ, ತೆಗೆದು ನಡಿ. ಅಯ್ಯೋ ಸುಮ್ಮನಿರ್ರಿ, ನಾವು ಯಾರಿಗೂ ಕಮ್ಮಿ ಇಲ್ಲ. ನಮ್ಮಕ್ಕ ಅಂದ್ರೆ ಸುಮ್ನೆ ಅಲ್ಲ.
ವೆರಿ ಗುಡ್ ಶಂಕ್ರಿ. ರೇಣಿ ನಿಂಗೆ ಬುದ್ಧಿ ಇಲ್ಲ, ಒಣ ಜಂಬ ಮೈಗೆ ಒಳ್ಳೇದಲ್ಲ. ಜಂಬೇನ್ ಬಂತು, ನ್ಯಾಯವಾಗಿ ಬಂತು. ಬೀದಿಲ್ ಕುಂತು ಬೀಗಬಾರದಂತು. ಅಯ್ಯೋ ಸುಮ್ಮನಿರ್ರಿ ನಾವು ಯಾರಿಗೂ ಕಮ್ಮಿ ಇಲ್ಲ. ನಮ್ಮ ಕೌಂದ್ರಿ ಸುಮ್ನೆ ಅಲ್ಲ. ಲಕ್ಷ್ಮಿ ಎಲ್ರಿಗ್ ಒಲಿಯಲ್ವಂತೆ, ಒಲಿದಾಗ ಜಂಬ ಪಟ್ರೇನಂತೆ. ಎಷ್ಟೇ ದೊಡ್ಡವ್ರಾದ್ರೇನಂತೆ, ನಾವು ಬಂದಿದ್ದಾರಿ ಮರಿಬಾರ್ದಂತೆ. ಫಾರಿನ್ ಕಾರು ಇದ್ದರು ಆಟೋ ಏಕೆ ಏರಲಿ. ಪೆಟ್ರೋಲ್ ಸಿಗದೆ ಹೋದರೆ ಕಾಲೇ ಕಾರು ನೆನಪಿರಲಿ. ಇನ್ನು ಏನು ಹೇಳಲಿ. ನಮ್ಮೆಜಮಾನ್ರು ತುಂಬಾ ಸಾವುಕಾರರು. ಸ್ವಲ್ಪ ತಡಿಯೇ ನಾವು ಯಾರಿಗೂ ಕಮ್ಮಿ ಇಲ್ಲ. ನಮ್ಮ ಯಜಮಾನಮ್ಮ ಸುಮ್ನೆ ಅಲ್ಲ. ರೇಣಿ ಈಗ ಒಳಗ್ ಬಾ. ಇಲ್ಲಿ ಏನು ಬಾಗ್ಲು ಮುಂದ್ ಕುಂತ ಸಯ್ಯ ತಗ ಬಾ ಒಳಗ. ಒಂದ್ ವಾಟೆ ಬಿಸಿ ಬಿಸಿ ಚಾ ಮಾಡ್ಕೊಡ್ ಬಾ. ಚಾ ಕುಡಿಯಂಗ ಆಗ್ಬಿಟ್ಟತೆ ಯಾವಾಗಿಂದ. ಅಯ್ಯೋ ದೇವ್ರಿ, ಬರ್ತೀನಿ ತಡ್ರಿ. ಜೈ, ನಾನ್ ಮತ್ ಸಿಗ್ತೀನಿ ತಗೋಲೆ. ನೀನ್ ಹೋಗೀಗ, ನಾ ಆಮೇಲೆ ಸಿಗ್ತಾನೆ. ನಮ್ಮ ಮನೆಯವ್ರಿಗೆ ನಾನ್ ಮಾಡಿದ್ದು ಚಾ ಅಂದ್ರಷ್ಟ ಅವ್ರು ಕುಡಿಯೋದು. ಹೊರಗೆಲ್ಲ ಕುಡಿಯಂಗಿಲ್ಲ. ಸಕ್ರಿ ಬಾಲೆ, ಚಾ ಪುಡಿ ಸಕ್ರಿ ಹಾಲು ನೀರು ಕೊಡುವ. ಚಾ ಮಾಡಿದ್ರಾತ. ಯಾಕ ಬಂತಡಿ ಇವ ನೋಡಿದೇನೆ ಇವ್ರ ಡೊಂಬ್ರಾಟ. ಯವ್ವ ನಂಗರ ನಕ್ ಹೊಟ್ಟೆಲ್ಲ ನೋವು ಬಂದು ತಗ. ಅದ್ ಯಾ ನಮ್ಮನೆ ಬಿಲ್ಡಪ್ ಕೊಟ್ಟಾಳಿಕಿ. ಅಲ್ಲ, ನಾನು ಚಲೋನ ಐಡಿಯಾ ಕೊಟ್ಟೆನ್ ತಗೋ. ಬಡ್ಡಿ ಬಂಗಾರವ ಆಗಂತೀ, ಬಡ್ಡಿ ಹಂಗ ರೊಕ್ಕ ಬಿಡು ಅಂತ. ಯಾವಂದರ ಮುಂಡ ಮುಚ್ಕೊಂಡು ಹೋದ ಅಂದ್ರ ಒಟ ನಾಲ್ಗೀಗ ಬೀಗಾರ ಬೀಳ್ತತಿ. ಇವ ರೇಣವ ಭಾರಿ ಮಾತಾಡಕಿ. ಹಾಡು ಇರ್ಲಾರ್ದಂಗ ಕುಂದ್ರಂಗಿಲ್ಲ. ಹಂಗ ಹಾಡಿದ್ರ ಲತಾ ಮಂಗೇಶ್ಕರ್ ಅನ್ಕೊಂಬಿಟ್ಟ ತಾನ. ಏನಯ್ಯ ಕೈವತ್ತು ಇಷ್ಟು ಖುಷಿಯಾಗಿ ಏನಾತ? ಇವ ಚಂದ್ರವ, ನಿನ್ ದಯೆಯಿಂದ ನನ್ ಮಗಳಿಗೊಂದು ಬಂಗಾರದಂತ ಹುಡುಗ ಸಿಕ್ತವ. ಈಗ ಇಲ್ಲೇ ಚಾ ಪುಡಿ ತರಕಂತ ಕರೆಪ್ನ ಅಂಗಡಿ ಹೋಗಿದ್ನ. ಅವ ಅಂದ, ಏನ್ರಿ ನಿಮ್ಮ ಮಗಳೇನ್ರಿ ಆಕಿ ಕಲ್ಪನಾ ಅವಿನಾಶನ ಹುಡುಗ ಕೊಡಾಕ್ ಕುಂತೀರೇನು ಅಂದ್ರ. ನೀನೇನಂದಿ? ಹ್ಞೂ ರೀ, ನಮ್ಮ ಹುಡುಗಿಗ ಆ ಮನಿಗ ಕೊಡಾಕ್ ಕುಂತೀವಿ ಅಂತ ಹೇಳಿದ್ನಿ. ಅವ ನಮ್ಮ ಅಳಿಯಂಗ, ಅವಿನಾಶ್ ಅಳಿಯಂಗ ಜಗ್ ಹೊಗಳಕ್ ಕುಂತ್ಬಿಟ್ಟನವ. ಇವ ಬಂಗಾರದಂತ ಹುಡುಗ, ಒಂದ್ ಎಂತೆಂಥದ್ದು ದುಶ್ಚಟ ಇಲ್ಲ, ಭಾರಿ ಒಳ್ಳೆ ಹುಡುಗ. ನೀವು ನಿಮ್ಮ ಹುಡುಗಿ ತುಪ್ಪ ಅದೇನದ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂಗಾತು, ಹಂಗ ಹಿಂಗ ಅಂತ ಜಗ್ ಹೊಗಳಕ್ ಕುಂತಾನವ. ನಂಗರ ಕೇಳಿ ಭಾಳ ಖುಷಿ ಆತ. ಮತ್ತ ಬರೋ ಅಳಿಯ ಚಲೋ ಇದ್ರಷ್ಟ ಸಾಕಲ್ಲೇನ ಹೆತ್ತ ತಾಯಿಗ. ಹೂನವ, ನಂಗ ಆ ಮಾತು ಕೇಳಿ ಭಾಳ ಖುಷಿ ಆತ. ಖರೇನು ಭಾಳ ಖುಷಿ ಆತ. ಎಲ್ಲ ನಿನ್ನಿಂದನ ಆಗಿದ್ ನೋಡ್ಲೆ ಚಂದ್ರಿ. ಇವ ನೀನ್ ನಂಬಿದಕ್ಕೂ ಸಾರ್ಥಕ ಆತ. ಭಾರಿ ಒಳ್ಳೆ ಹುಡುಗ ಸಿಕ್ಕಂಬಿಡು ನಮಗರ. ಆದ್ರ ಅದು ನನಗ ಒಟ್ಟು ಅಂಜಿಕಿತ್ತು. ಆ ಹುಡುಗಿ ಹೆಂಗ ಏನ ತಾಯಿ ಇಲ್ಲ ತಬ್ಲಿ, ಅದ್ರಾಗ ಮಲ್ತಾಯಿ ಕಾಟ್ ಒಂದು. ಎಂತ ಮಲ್ತಾಯಿ ಇದ್ರೂ ಕಿರಿಕಿರಿ ಇರೋದ ಅಲ್ಲ. ಮತ್ ನನ್ನ ಮಗಳಿಗೆ ಎಲ್ಲಿಂದ ಎಲ್ಲಿಗೆ ಸಿಕ್ಸಾಕ್ ಕುಂತೀನಿ ಅನ್ನಂಗ ಆಗ್ಬಿಟ್ಟಿತ್ವ. ಆ ಅಂಗಡಿಯವ ಹೇಳಿದ್ನಲ್ಲ, ನಂಗ ಅವಾಗ ಸ್ವಲ್ಪ ನಿರುಂಬಳ ಅನ್ಸಿತ್ವ. ಖರೇನು ಏಕ ಹುಡುಗ ಇಲ್ಲಿ ಇರಂಗೆ ಇಲ್ಲ, ಕೆಲ್ಸದ ಮೇಲೆ ಊರ್ಗೋಗ್ಬಿಡ್ತಾನ. ನಿನ್ನ ಮಗಳಿಗೂ ಅಲ್ಲೇ ಕಳಿಸ್ಬಿಡುದು. ಅಲ್ಲಿ ಇಲ್ಲಿ ಯಾಕೆ ದುಡಿಬೇಕು? ನಾವು ಒಂದ್ 2 ಕಾರ್ ತಂದು ಕೊಡ್ತಾವಿ, ಕಾರಿನ ಬಿಸ್ನೆಸ್ ಮಾಡ್ಕಲಿ. ತಾನು ಕಾರ್ ಹೊಡಿಲಿ, ಮತ್ತ ಇನ್ನೊಂದು ಡ್ರೈವರ್ ಇಟ್ಕಲಿ, ಏನ ಒಂದವ. ಒಟ್ಟ ನಮ್ಮ ಅಳಿಯ ಮಗಳು ಚಲೋ ಇದ್ರೆ ಅಷ್ಟು ಸಾಕು ನನಗ. ಹೌದ್ ಬಿಡಕ, ನಿನ್ನ ಮಗಳು ಒಂದ್ ಚಲೋ ಇದ್ರೆ ಅಷ್ಟು ಸಾಕು. ಆಮೇಲೆ ತಾಯಿನ ತಗೊಂಡು ಏನ್ ಮಾಡ್ತಿ? ಅದಂತೀನಿ ನಾನು. ಚಂದ್ರವ, ಒಟ್ಟು ಬಿಸಿ ಬಿಸಿ ಚಾ ಮಾಡ್ತೀನ? ಹೂನೇಕ ಮಾಡ್ತರ್ತೀನಿ ತಡಿ. ಚಾ ಪುಡಿ ಹಾಲು ತಂದಿಟ್ಟೆ ನೋಡಿ ಗ್ಯಾಸಿನ ಕಟಿ ಮೇಲೆ. ಒಟ್ಟು ಚಲೋತ್ನಾಗಿ ಚಾ ಮಾಡು. ಒಟ್ಟು ಜಾಸ್ತಿ ಕುದಿಸವ ಚಾ. ನೀ ಕುದ್ಸಂಗಿಲ್ಲ, ಕುಡಿಯಂಗ ಆಗಂಗಿಲ್ಲ. ಒಟ್ಟು ಜಾಸ್ತಿ ಕುದಿಸಿ ಮಾಡು. ಯಾಕ ನೀನು ನಿನ್ನ ಮಗಳು ಇಲ್ಲೇ ಕುಂತೀರಿ, ಮಾಡ್ಕೊಂಬರ್ತೀನಿ. ಏನವ ಮಗಳ ಕಲ್ಪನಾ, ಆಗೋದಿಲ್ಲ ಒಳ್ಳೇದಕ್ಕ ಅಂತಾರಲ್ಲ, ಹಂಗಾಗೈತ್ ನೋಡ್ವಾ. ನಾನೆಲ್ಲಿ ನಿನ್ನ ಬಾಳೆ ಹದೆಗಟ್ತು ಅಂತ ಅನ್ಕೊಂಬಿಟ್ಟಿದ್ನಿ. ಆದ್ರ ಬಂಗಾರದಂತ ಅಳಿಯ ಸಿಕ್ನವ. ನಿನಗ ಕೈ ಹಿಡಿಯ ಗಂಡ ಅಪರಂಜಿ ಆಗ್ಯಾನಂತವ. ಜೋಗ್ ಮಂದಿ ಹೊಗಳಕ್ ಕುಂತಾರವ. ನಂಗರ ಕೇಳಿ ಭಾಳ ಖುಷಿ ಆತ. ಭಾಳ ಅಂದ್ರ ಭಾಳ ಖುಷಿ ಆತ್ ಬಿಡು. ಮುಂದಿನ ಜೀವನಾರ ಚಂದ ಕಳೆಯವ. ಇಂಥವೆಲ್ಲ ಹೊಲಸ್ ಕೆಲಸ ಇಲ್ಲಿಗೆ ಬಿಟ್ಟು ಬಿಡು. ಏನೇನ್ ನೋಡ್ವಾ, ಒಟ್ಟು ನಕ್ಕೊಂತೀರ ಮಗಳ, ಹಂಗ ಮಾಡ್ಬೇಡ. ನಾನು ಯಾರ ಸಂಬಂಧ ಬಡ್ದಾಡ್ತೀನಿ ಹೇಳು? ನನ್ನ ಮಗಳು ಚಲೋ ಇರ್ಬೇಕು ಅಂತ. ಏನು ಒಟ್ಟು ಚಾ ಕುಡಿ ಬಾ. ಚಾ ಕುಡ್ದು ಫ್ರೆಶ್ ಆಗಂತಿ ಬಾ. ಇವ ನಾ ಚಾ ಕುಡಿಯಂಗಿಲ್ಲ, ನಂಗೆ ಚಾ ಹೋಗಂಗಿಲ್ಲ. ನೀ ಕುಡಿ ಹೋಗು. ಹೂನವ, ನಾನು ಚಾ ಕುಡಿತಾನೆ. ಸಾರಿ ಚಂದ್ರಿ, ಆತನ ಚಾ? ಯಾಕ ಕುದೇ ಕುಂತತಿ ಬಾ. ಬಂತಡಿ. ಛೇ ಪಾಪ, ಅಷ್ಟು ಒಳ್ಳೆ ಹುಡುಗಂಗ ನನ್ನಂತವಳು ಮ್ಯಾಚ್ ಆಗಂಗಿಲ್ಲ. ಪಾಪ ಅದು ಯಾರು ಹೆತ್ತ ಮಗನ ಏನ, ಪಾಪ ಭಾಳ ಒಳ್ಳೆಯವನು ಅದ್ದಾನ ಅನ್ನಕುಂತಾರ. ಆದ್ರೆ ನಾನು ನೋಡಿದ್ರೆ ಇಂಥ ಕೆಲಸ ಮಾಡ್ಕೊಂಡು ಅವನ ಕೈ ಹಿಡಿದ್ರೆ ಆ ದೇವ್ರ ಮೆಚ್ಚಂಗಿಲ್ಲ. ಏನು ಮಾಡ್ಬೇಕನ್ನೋದು ಗೊತ್ತಾಗ್ವಲ್ತು. ಈ ನಮ್ಮವ್ವ ನನ್ನ ಫೋನ್ ಅದು ಎತ್ತಾಗ ಶೆಡ್ದಾಳ ಏನ, ತಗೊಂಡೋಗಿ ಇಟ್ಟಾಳ ಏನ, ಒಂದು ಗೊತ್ತಾಗ್ವಲ್ತು. ಫೋನರ ಸಿಕ್ಕರೆ ನನ್ನ ಫ್ರೆಂಡ್ಸಿಗೆ ಎಲ್ಲರಿಗೂ ಫೋನ್ ಮಾಡಿ ಹಿಂಗಿಂಗ್ ಆಗೈತಿ, ಕಿರಣ್ ಎಲ್ಲಿ ಅದಾನ ಅಂತ ಹುಡುಕ್ಸಕ್ರ ಬರ್ತಿತ್ತು. ಇವ ನಾವಲ್ಲಿ ಏನು ಮಾಡ್ಬೇಕತ್ತು? ಫೋನ್ ಇಲ್ಲ, ಫೋನ್ ನಂಬರ್ ಇಲ್ಲ. ಊರಿಗೆ ಹೋಗ್ಬೇಕು ಅಂದ್ರೆ ಈ ನಮ್ಮವ್ವ ಕರ್ಕೊಂಡು ಹೋಗ್ವಲ್ಲ. ಮದುವೆ ಆಗ ಮಟ ನಾವ್ ಇಲ್ಲೇ ಇರೋನು ಅನ್ನಕುಂತಾಳ. ಏನ್ ಮಾಡ್ಬೇಕಾತು? ಏನ್ ಮಾಡ್ಲಿ?
ಏನಾರ ಒಂದು ಐಡಿಯಾ ಮಾಡಕ ಬೇಕು, ಇಲ್ಲಾಂದ್ರೆ ನಡೆಯಂಗಿಲ್ಲ ಇದು ಹಿಂಗ. ರಮ್ಯಾ ಬಾ ಹೋಗುನು. ಅಲ್ಲಿ ನೋಡಲಿ ಅವಿನಾಶ ಬರಾಕುಂತಾನ. ಎಲ್ಲಿ? ಹೌದಲ್ಲ, ತಡಿ ಅವನ್ ಬರ್ಲಿ. ದಸರಾ ಕೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ. ಅಲ್ಲ ಸುಚಿತ್ರ ಅವ್ರೆ, ಅಲ್ಲ ನೀವು ಯಾಕೆ ಕಳಾಕುಂತೀರಿ? ಏನಾತ? ಯಾರಿಗಾರ ಏನಾರ ಆತೇನ್ರಿ? ಯಾಕೇನಾತ? ಅಲ್ಲ ನೀವು ಹಿಂಗೆ ಕಳಾಕುಂತೀರಿ? ಅದು ಅವಿನಾಶ. ಅಲ್ಲ ಲಗುನ ಹೇಳ್ರಿ ಏನಾತಂತ. ಅದು ನಮ್ಮ ಮಾವ ನಂಗೆ ತುಂಬಾ ಮೋಸ ಮಾಡ್ಬಿಟ್ಟ. ಅಂದ್ರ ಅದು ನಮ್ಮ ಮಾವ ಹುಲ್ಕೋಟಿ ಒಳಗ ಅದು ಎಷ್ಟೋ ಜನ ಹುಡುಗಿಯರ ಜೋಡಿಗ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ನಂತ. ಅದ್ರೊಳಗ ಒಂದು ಹುಡುಗಿಗ ಕೈ ಕೊಟ್ಟಾನಂತ. ಮತ್ತ ನಮ್ಮ ದಿವ್ಯಕ್ಕ ಅಂದ್ರ ನೀ ನೋಡಿಲ್ಲ, ಈಗ ಬಂದಿದ್ಲಾಕಿ ನಮ್ಮ ದಿವ್ಯಕ್ಕ. ಆಕಿ ಹಿಂದೆ ಆಕಿ ಫೋನ್ ನಂಬರ್ ಕೊಡು ಅಂತ ಚುಡಾಯಿಸ್ಕೊಂಡಾಕಿ ಹಿಂದನ ಹೋಗ್ಬಿಟ್ಟ. ಅದನ್ನ ತಡ್ಯಾಕಂತನ ನಾವು ಹೊಂಟಿದ್ವಿ, ಅಷ್ಟೊಳಗೆ ನೀ ಬಂದಿ. ನಂಗರ ಏನ್ ಮಾಡ್ಬೇಕು ಅಂತನ ಗೊತ್ತಾಗ್ವಲ್ತು. ಅಲ್ಲ ಈ ನಮ್ಮ ಸುಚಿ ಡ್ರೈವರ್ ಇರೋ ಜಾಗದಾಗ ಇರ್ಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ವಾರ್ನಿಂಗ್ ಕೊಡ್ತಿದ್ಲು. ಈಗ ಎಲ್ಲ ವಿಷಯನೂ ಈ ಅವಿನಾಶನ್ ಮುಂದ, ಅದು ಈ ಡ್ರೈವರ್ ಮುಂದ ಹಂಚ್ಕೊಳಕ್ ಕುಂತಾಳ. ಏನ ಈ ಸುಚಿತ್ರ ಒಂದ್ ಟೈಮ್ನಾಗ ಒಂದೊಂದ್ ತರ ಇರ್ತಾಳ. ಅಲ್ಲ ಅದಕ್ಕೆ ನೀವು ಯಾಕೆ ಕಳಾಕುಂತೀರಿ? ಮದ್ವಿಕಿನ ಮೊದ್ಲ ಗೊತ್ತಾಗಿದ್ದಕ್ಕ ನೀವು ಖುಷಿ ಪಡ್ಬೇಕು. ಅದನ್ನ ಬಿಟ್ಟು ನೀವು ಅಳಕುಂತೀರಲ್ಲ. ಅಲ್ಲ ಸಮಾಧಾನ ಮಾಡ್ಕೊರಿ, ಇದಕ್ಕೊಂದು ಏನಾರ ಪರಿಹಾರ ಹುಡ್ಕುನು. ಖರೇನು ಅವಿನಾಶ್, ನಂಗೆ ಏನು ಮಾಡಬೇಕು ಅಂತನ ಗೊತ್ತಾಗ್ವಲ್ದು. ನಮ್ಮಪ್ಪಗ ಅಸ್ತಮ ಐತಿ, ಅಂದ್ರೆ ಭಾಳ ಕೆಮ್ತಾರವ್ರು, ಅವ್ರಿಗೆ ಹುಷಾರಿರಂಗಿಲ್ಲ. ಇಂಥವೆಲ್ಲ ಶಾಕಿಂಗ್ ವಿಷಯ ಹೇಳಬೇಡ ಅಂತ ಹೇಳ್ಯಾರ ಡಾಕ್ಟರ್. ಆದ್ರೆ ಯಾರಿಗೆ ಹೇಳಬೇಕು, ಏನು ಮಾಡ್ಬೇಕಂತನ ಗೊತ್ತಾಗ್ವಲ್ದು. ಈ ಸುಚಿ ದಿವ್ಯಕ್ಕ ಏನ್ ಮಾಡಕೂತಾಳ ಏನ, ಅಲ್ಲೇ ಹೋಗಿ ನೋಡನ್ ಬಾ. ಹಾ ಹೌದು, ದಿವ್ಯಕ್ಕನ ಹಿಂದ ನಮ್ಮ ಮಾವ ಹೋಗ್ಯಾನ. ಆಕಿಗ ಮತ್ತೆ ಏನಾರ ಪ್ರಾಬ್ಲಮ್ ಆಗ್ಬಾರ್ದು. ಅವಿನಾಶ ನಮ್ ಜೋಡಿ ನೀನು ಬಾ. ಅಲ್ಲ ನಾನು ನಿಮ್ ಜೊತೆ ಅಂದ್ರೆ ಕಾರ್ ತರ್ಲೇನ್ರಿ? ಕಾರೇನು ಬೇಡ, ಅವರು ನಡ್ಕೊಂಡನ ಹೋಗ್ಯಾರ. ನಾನು ನೀನು ಮತ್ತ ರಮ್ಯಾ ಮೂವರು ಸೇರಿ ನಡ್ಕೊಂಡ ಹೋಗುನು ಬಾ ಲಗುನ. ಮತ್ತೆ ಯಾಕೆ ತಡ ನಡ್ರಿ. ಪಾಪ ಸುಚಿ ಬಹಳ ಮನ್ಸಿಗೆ ಹಚ್ಕೊಂಡ್ಬಿಟ್ಟಾಳ. ಎತ್ತಾಗ ಆ ಕಳ್ಳ ನನ್ನ ಮಗನಿಂದ ದೂರ ಆದ್ಲಲ್ಲ, ಅಷ್ಟ ಸಾಕು. ನಂಗೆ ಯಾಕೆ ಇಷ್ಟು ಖುಷಿ ಆಗಕ್ಕುಂತತಿ ಅನ್ನೋದ ಗೊತ್ತಾಗ್ಬಲ್ತು. ನಂಗರ ಭಾಳ ಖುಷಿ ಆತು. ಹಾ ಬಂತಡ್ರಿ. ಆ ಕಿರಣನ ಬೆಂಡೆತ್ತು ಬಿಡ್ಬೇಕು ಇವತ್ತು. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕಲಿ, ಅವಾಗೈತ ಒಂದು ಮಾರಿ ಹಬ್ಬನ ಮಾಡ್ಬೇಕು ಇವತ್ತು.